ಇನ್ನು ಯುಎನ್ಎಸ್ಸಿಯಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗಿದೆ. ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನಿರೂಪಣೆಯನ್ನ ಯುಎನ್ಎಸ್ಸಿ ತಳ್ಳಿ ಹಾಕಿದೆ. ಪಹಲ್ಗಾಮ್ ಟೆರರಿಸ್ಟ್ ದಾಳಿಯನ್ನ ಯುಎನ್ಎಸ್ಸಿ ಖಂಡಿಸಿದೆ. ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯುಎನ್ಎಸ್ಸಿಯಿಂದ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿತು ಯುಎನ್ಎಸ್ಸಿ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಪರಸ್ಪರ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನ ಬಿಡಿ, ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೂಚನೆಯನ್ನ ನೀಡಿ, ಇಲ್ಲ ಅಂದ್ರೆ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ. ಇನ್ನು ಯುಎನ್ಎಸ್ಸಿಯಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗಿದೆ. ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನಿರೂಪಣೆಯನ್ನ ಯುಎನ್ಎಸ್ಸಿ ತಳ್ಳಿ ಹಾಕಿದೆ. ಪಹಲ್ಗಾಮ್ ಟೆರರಿಸ್ಟ್ ದಾಳಿಯನ್ನ ಯುಎನ್ಎಸ್ಸಿ ಖಂಡಿಸಿದೆ. ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯುಎನ್ಎಸ್ಸಿಯಿಂದ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿತು ಯುಎನ್ಎಸ್ಸಿ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಪರಸ್ಪರ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನ ಬಿಡಿ, ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೂಚನೆಯನ್ನ ನೀಡಿ, ಇಲ್ಲ ಅಂದ್ರೆ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ. ಇನ್ನು ಯುಎನ್ಎಸ್ಸಿಯಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗಿದೆ. ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನಿರೂಪಣೆಯನ್ನ ಯುಎನ್ಎಸ್ಸಿ ತಳ್ಳಿ ಹಾಕಿದೆ. ಪಹಲ್ಗಾಮ್ ಟೆರರಿಸ್ಟ್ ದಾಳಿಯನ್ನ ಯುಎನ್ಎಸ್ಸಿ ಖಂಡಿಸಿದೆ. ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯುಎನ್ಎಸ್ಸಿಯಿಂದ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿತು ಯುಎನ್ಎಸ್ಸಿ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಪರಸ್ಪರ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನ ಬಿಡಿ, ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೂಚನೆಯನ್ನ ನೀಡಿ, ಇಲ್ಲ ಅಂದ್ರೆ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ. ಇನ್ನು ಯುಎನ್ಎಸ್ಸಿಯಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗಿದೆ. ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನಿರೂಪಣೆಯನ್ನ ಯುಎನ್ಎಸ್ಸಿ ತಳ್ಳಿ ಹಾಕಿದೆ. ಪಹಲ್ಗಾಮ್ ಟೆರರಿಸ್ಟ್ ದಾಳಿಯನ್ನ ಯುಎನ್ಎಸ್ಸಿ ಖಂಡಿಸಿದೆ. ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯುಎನ್ಎಸ್ಸಿಯಿಂದ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿತು ಯುಎನ್ಎಸ್ಸಿ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಪರಸ್ಪರ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನ ಬಿಡಿ, ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೂಚನೆಯನ್ನ ನೀಡಿ, ಇಲ್ಲ ಅಂದ್ರೆ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ. ಇನ್ನು ಯುಎನ್ಎಸ್ಸಿಯಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗಿದೆ. ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನಿರೂಪಣೆಯನ್ನ ಯುಎನ್ಎಸ್ಸಿ ತಳ್ಳಿ ಹಾಕಿದೆ. ಪಹಲ್ಗಾಮ್ ಟೆರರಿಸ್ಟ್ ದಾಳಿಯನ್ನ ಯುಎನ್ಎಸ್ಸಿ ಖಂಡಿಸಿದೆ. ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯುಎನ್ಎಸ್ಸಿಯಿಂದ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿತು ಯುಎನ್ಎಸ್ಸಿ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಪರಸ್ಪರ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನ ಬಿಡಿ,
ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೂಚನೆಯನ್ನ ನೀಡಿ, ಇಲ್ಲ ಅಂದ್ರೆ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ. ಇನ್ನು ಯುಎನ್ಎಸ್ಸಿಯಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗಿದೆ. ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನಿರೂಪಣೆಯನ್ನ ಯುಎನ್ಎಸ್ಸಿ ತಳ್ಳಿ ಹಾಕಿದೆ. ಪಹಲ್ಗಾಮ್ ಟೆರರಿಸ್ಟ್ ದಾಳಿಯನ್ನ ಯುಎನ್ಎಸ್ಸಿ ಖಂಡಿಸಿದೆ. ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯುಎನ್ಎಸ್ಸಿಯಿಂದ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿತು ಯುಎನ್ಎಸ್ಸಿ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಾಕಿಸ್ತಾನ್ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಪರಸ್ಪರ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನು ಬಿಡಿ, ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೂಚನೆಯನ್ನ ನೀಡಿ, ಇಲ್ಲ ಅಂದ್ರೆ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ. ಇನ್ನು ಯುಎನ್ಎಸ್ಸಿಯಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗಿದೆ. ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನಿರೂಪಣೆಯನ್ನ ಯುಎನ್ಎಸ್ಸಿ ತಳ್ಳಿ ಹಾಕಿದೆ. ಪಹಲ್ಗಾಮ್ ಟೆರರಿಸ್ಟ್ ದಾಳಿಯನ್ನ ಯುಎನ್ಎಸ್ಸಿ ಖಂಡಿಸಿದೆ. ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯುಎನ್ಎಸ್ಸಿಯಿಂದ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿತು ಯುಎನ್ಎಸ್ಸಿ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಾಕಿಸ್ತಾನ್ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಪರಸ್ಪರ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನು ಬಿಡಿ, ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೂಚನೆಯನ್ನ ನೀಡಿ, ಇಲ್ಲ ಅಂದ್ರೆ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ. ಇನ್ನು ಯುಎನ್ಎಸ್ಸಿಯಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗಿದೆ. ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನಿರೂಪಣೆಯನ್ನ ಯುಎನ್ಎಸ್ಸಿ ತಳ್ಳಿ ಹಾಕಿದೆ. ಪಹಲ್ಗಾಮ್ ಟೆರರಿಸ್ಟ್ ದಾಳಿಯನ್ನ ಯುಎನ್ಎಸ್ಸಿ ಖಂಡಿಸಿದೆ. ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯುಎನ್ಎಸ್ಸಿಯಿಂದ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿತು ಯುಎನ್ಎಸ್ಸಿ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಾಕಿಸ್ತಾನ್ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಪರಸ್ಪರ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನು ಬಿಡಿ, ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೂಚನೆಯನ್ನ ನೀಡಿ, ಇಲ್ಲ ಅಂದ್ರೆ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ. ಇನ್ನು ಯುಎನ್ಎಸ್ಸಿಯಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗಿದೆ. ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನಿರೂಪಣೆಯನ್ನ ಯುಎನ್ಎಸ್ಸಿ ತಳ್ಳಿ ಹಾಕಿದೆ. ಪಹಲ್ಗಾಮ್ ಟೆರರಿಸ್ಟ್ ದಾಳಿಯನ್ನ ಯುಎನ್ಎಸ್ಸಿ ಖಂಡಿಸಿದೆ. ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯುಎನ್ಎಸ್ಸಿಯಿಂದ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿರುವ ಬಗ್ಗೆ ಪ್ರಶ್ನೆಯನ್ನ ಮಾಡಿತು ಯುಎನ್ಎಸ್ಸಿ. ಧರ್ಮ ಕೇಳಿ ದಾಳಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಾಕಿಸ್ತಾನ್ ಕ್ಷಿಪಣಿ ಪರೀಕ್ಷೆಗೂ ಯುಎನ್ಎಸ್ಸಿ ಪರಸ್ಪರ ಕಳವಳವನ್ನು ವ್ಯಕ್ತಪಡಿಸಿದೆ. ಕ್ಷಿಪಣಿ ಮೂಲಕ ಬೆದರಿಸುವ ತಂತ್ರಗಾರಿಕೆಯನ್ನು ಬಿಡಿ, ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಪಾಕಿಸ್ತಾನಕ್ಕೆ ಈ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೂಚನೆಯನ್ನ ನೀಡಿ, ಇಲ್ಲ ಅಂದ್ರೆ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ.